ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಕರ್ನಾಟಕದಲ್ಲಿ 28 ಕ್ಷೇತ್ರಗಳನ್ನ ಗೆಲ್ಲುವ ಟಾರ್ಗೆಟ್ ಅನ್ನ ಇಟ್ಕೊಂಡಿದೆ. ಆದರೆ ಬಿಜೆಪಿಯ ಈ ಟಾರ್ಗೆಟ್ನ ಹಾದಿ ಅಷ್ಟು ಸುಲಭವಾಗಿಲ್ವಾ ಅನ್ನೋ ಅನುಮಾನ ಮೂಡೋಕೆ ಆರಂಭಿಸಿದೆ. ಅದಕ್ಕೆ ಕಾರಣ ಬಂಡಾಯದ ಜ್ವಾಲೆ. ಎಸ್, ಟಿಕೆಟ್ ಸಿಕ್ಕಿಲ್ಲ ಅನ್ನೋ ಅಸಮಾಧಾನದಿಂದ ಅತೃಪ್ತರು ಬಹಿರಂಗವಾಗಿ ಬೇಸರವನ್ನ ಹೊರಹಾಕ್ತಾ ಇದ್ದಾರೆ. ಇದು ಬಿಜೆಪಿಯ ಟೆನ್ಷನ್ ಅನ್ನ ಹೆಚ್ಚಿಸಿದೆ. ಇದನ್ನೇ ಲಾಭವನ್ನಾಗಿ ಮಾಡಿಕೊಳ್ಳೋಕೆ ಕಾಂಗ್ರೆಸ್ ಮುಂದಾಗಿದೆ ಎನ್ನಲಾಗ್ತಾ ಇದೆ. ಅದಕ್ಕಾಗಿ ಕಾಂಗ್ರೆಸ್ನ ಅಸೆಂಬ್ಲಿ ಮಾಡೆಲ್ ಜಾರಿ ಮಾಡುವ ಮೂಲಕ 4 ಲೀಡರ್ಗಳನ್ನ ಆಪರೇಷನ್ ಮಾಡಿ ಬಿಜೆಪಿಗೆ ಹೈ ವೋಲ್ಟೇಜ್ ಶಾಕ್ ಕೊಡೋದಕ್ಕೆ ಮುಂದಾಗಿದೆ. ಹಾಗಾದ್ರೆ ಏನಿದು ಅಸೆಂಬ್ಲಿ ಮಾಡೆಲ್? ಏನು ಕಾಂಗ್ರೆಸ್ನ ಗೇಮ್ ಪ್ಲಾನ್? ವರ್ಕ್ ಆಗುತ್ತಾ ಕಾಂಗ್ರೆಸ್ನ ಈ ಸೂತ್ರ? ಬಿಜೆಪಿ ಇಕ್ಕಟ್ಟಿಗೆ ಸಿಲುಕಿರೋದಾದ್ರೂ ಹೇಗೆ? ಕಂಪ್ಲೀಟ್ ಡೀಟೇಲ್ಸ್ ನಿಮ್ಮ ಮುಂದೆ. ರಾಜ್ಯದ 28 ಕ್ಷೇತ್ರಗಳು ಬಿಜೆಪಿಯ ಟಾರ್ಗೆಟ್. ಬಿಜೆಪಿಗೆ ಬಿಗ್ ಶಾಕ್ ಕೊಡಲು ಕೈ ಪ್ಲಾನ್. ಚುನಾವಣೆ ಹೊತ್ತಲ್ಲಿ ಬಂಡಾಯ ಅನ್ನೋದು ಯಾವುದೇ ಪಕ್ಷಕ್ಕೆ ದೊಡ್ಡ ಮಟ್ಟದ ಹೊಡೆತವನ್ನೇ ಕೊಡುತ್ತೆ. ಈಗ ಬಿಜೆಪಿ ಅದೇ ಸನ್ನಿವೇಶವನ್ನ ಎದುರಿಸುತ್ತಿದೆ. ಲೋಕಸಭಾ ಚುನಾವಣೆಗೆ ಯಾವ ಕ್ಷೇತ್ರದಲ್ಲಿ ಯಾರಿಗೆ ಟಿಕೆಟ್ ಅನ್ನೋದನ್ನ ನಿರ್ಧಾರ ಮಾಡಿ ಹೈಕಮಾಂಡ್ ಪಟ್ಟಿ ಬಿಡುಗಡೆ ಮಾಡಿದ್ದೇ ತಡ ಬಿಜೆಪಿಯಲ್ಲಿ ಬಂಡಾಯದ ಕಿಡಿ ಹೊತ್ಕೊಂಡಿತ್ತು. ಆ ಕಿಡಿ ಒಂದು ಕ್ಷೇತ್ರದಿಂದ ಮತ್ತೊಂದು ಕ್ಷೇತ್ರಕ್ಕೆ ಕಾಡ್ಗಿಚ್ಚಿನಂತೆ ಹಬ್ಬುತ್ತಲೇ ಇದೆ. ದೇಶದಲ್ಲಿ 400 ಸೀಟ್ಗಳನ್ನ ಗೆಲ್ಲಬೇಕು ಅನ್ನೋ ಬಿಗ್ ಟಾರ್ಗೆಟ್ ಇಟ್ಟುಕೊಂಡಿರುವ ಬಿಜೆಪಿ ಆ ಟಾರ್ಗೆಟ್ ರೀಚ್ ಆಗೋದಕ್ಕೆ ದಕ್ಷಿಣದಲ್ಲಿ ಕಮಾಲ್ ಮಾಡಲು ಮುಂದಾಗಿದೆ. ನಿರಂತರವಾಗಿ ದಕ್ಷಿಣ ರಾಜ್ಯಗಳಲ್ಲಿ ಮೋದಿ ಮಿಂಚಿನ ಸಂಚಾರ ಮಾಡುತ್ತಿದ್ದಾರೆ. ತೆಲಂಗಾಣ, ಆಂಧ್ರ, ಕೇರಳ, ತಮಿಳುನಾಡು, ಕರ್ನಾಟಕದ ಕಲಬುರಗಿ, ಶಿವಮೊಗ್ಗ ಅಂತ ಒಂದೇ ಸಮನೆ ಕಾಲಿಗೆ ಚಕ್ರ ಕಟ್ಕೊಂಡು ಓಡಾಡ್ತಿದ್ದಾರೆ. ಆದರೆ ಕರ್ನಾಟಕದಲ್ಲಿ ಮೋದಿಗೆ ಬಿಗ್ ಶಾಕ್ ಕೊಡೋದಕ್ಕೆ ಕಾಂಗ್ರೆಸ್ ಮಾಸ್ಟರ್ ಪ್ಲಾನ್ ರೆಡಿ ಮಾಡಿದೆ. ದೇಶಾದ್ಯಂತ 400 ಸೀಟ್ಗಳನ್ನ ಗೆಲ್ಲಬೇಕು ಅಂದ್ರೆ ಉತ್ತರ ಭಾಗವನ್ನಷ್ಟೇ ನೆಚ್ಕೊಂಡ್ರೆ ಆಗಲ್ಲ. ದಕ್ಷಿಣದಲ್ಲಿ ಕೂಡ ಒಂದಷ್ಟು ಮ್ಯಾಜಿಕ್ ಆಗ್ಲೇಬೇಕು. ದಕ್ಷಿಣದಲ್ಲಿ ಬಿಜೆಪಿ ಎಲ್ಲಿಯಾದ್ರೂ ಒಂದಷ್ಟು ಸ್ಟ್ರಾಂಗ್ ಆಗಿದೆ ಅಂದ್ರೆ ಅದು ಕರ್ನಾಟಕದಲ್ಲಿ ಮಾತ್ರ. ಹೌದು, ತೆಲಂಗಾಣ, ಆಂಧ್ರ, ಕೇರಳ, ತಮಿಳುನಾಡು ರಾಜ್ಯಗಳಲ್ಲಿ ಬೇಸ್ ಸ್ಟ್ರಾಂಗ್ ಮಾಡ್ತಿರುವ ಬಿಜೆಪಿಗೆ ಕರ್ನಾಟಕದ ಮೇಲೆ ಸಾಕಷ್ಟು ನಿರೀಕ್ಷೆ ಇದೆ. ಹಾಗಾಗಿಯೇ ಕಳೆದ ಬಾರಿ ಕರ್ನಾಟಕದ 25 ಲೋಕಸಭಾ ಕ್ಷೇತ್ರಗಳನ್ನು ಗೆದ್ದಿದ್ದ ಬಿಜೆಪಿ ಈ ಬಾರಿ 28ಕ್ಕೆ 28 ಕ್ಷೇತ್ರಗಳನ್ನು ಗೆಲ್ಲುವ ಗುರಿ ಇಟ್ಕೊಂಡಿದೆ. ಆದ್ರೆ ಬಿಜೆಪಿಗೆ ಗುರಿ ಮುಟ್ಟುವ ಹಾದಿ ಸುಲಭವಾಗಿಲ್ಲ. ಯಾಕಂದ್ರೆ ಕರ್ನಾಟಕ ಕಾಂಗ್ರೆಸ್ ಬಿಜೆಪಿ ಊಹೆಯೂ ಮಾಡದಂತಹ ಹೊಡೆತ ಕೊಡಲು ಸದ್ದಿಲ್ಲದೆ ಸಿದ್ಧತೆಗಳನ್ನ ಮಾಡಿಕೊಳ್ತಿದೆ. ಸಮಾಜದಲ್ಲಿರ್ತಕ್ಕಂಥ ಬಡವರಿಗೆ ಅವರು ಶಿಕ್ಷಣ, ಉತ್ತಮವಾದಂತಹ ವಸತಿ, ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿಕೊಡ್ತಕ್ಕಂಥದ್ದು ಕುದುಮಲ್ ರಂಗರಾವ್ ಅಂತ ಹೇಳಿ ಮಾಡಿದ್ರು. ಭೂ ಸುಧಾರಣೆ ಕಾನೂನು ಅಡಿಯಲ್ಲಿ ಟೆನೆಂಟ್ಗಳಾದವರು ಅತ್ಯಂತ ಕಡು ಬಡವರೇ, ಅವ್ರ ಮಾಲೀಕರಾದರು. ಅದರ ಬಗ್ಗೆನೂ ಕೂಡ ಇವತ್ತು ಯಾರು ನೆನಪು ಮಾಡ್ತಾ ಇಲ್ಲ. ಎಲ್ಲ ಮರ್ತು ಹೋಗಿದ್ದಾರೆ. ಭಗವಾ ಜೆಂಡಾ ಹಿಡ್ಕೊಂಡು ಅಡ್ಡಾಡ್ತಾರೆ. ಮೋದಿ ಮೋದಿ ಮೋದಿ. ಹೊಟ್ಟೆ ತುಂಬುತ್ತದ? ಇಲ್ಲೆಲ್ಲ ದೊಡ್ಡ ದೊಡ್ಡ ಬ್ಯಾಂಕ್ಗಳಿದ್ದು ಈ ಎಲ್ಲ ಬ್ಯಾಂಕ್ಗಳಿಗೆ ಒಯ್ದು ಅಹಮದಾಬಾದ್ ಕಡೆ ಸೇರಿಸ್ಬಿಟ್ಟ. ಬಿಜೆಪಿ ಹಾದಿ ಕಠಿಣಗೊಳಿಸಲು ಕೈ ಮಾಸ್ಟರ್ ಪ್ಲಾನ್. ರಾಜ್ಯದಲ್ಲಿ ಅಸೆಂಬ್ಲಿ ಮಾಡೆಲ್ ಜಾರಿಗೆ ಮುಂದಾದ ಕಾಂಗ್ರೆಸ್. 2023ರ ಪ್ಲಾನ್ ರೀಲಾಂಚ್ಗೆ ಮುಂದಾದ ಕಾಂಗ್ರೆಸ್. ಭಾರತದ ರಾಜಕೀಯ ಇತಿಹಾಸದಲ್ಲಿ ಉತ್ತರ ಭಾಗದ್ದೇ ಒಂದು ಕಥೆಯಾದರೆ ದಕ್ಷಿಣ ಭಾರತದ ರಾಜಕೀಯ ನಿಜಕ್ಕೂ ವಿಭಿನ್ನ. ಉತ್ತರ ಭಾರತದಲ್ಲಿ ರಾಷ್ಟ್ರೀಯ ಪಕ್ಷಗಳದ್ದೇ ಪಾರುಪತ್ಯ, ಆದರೆ ದಕ್ಷಿಣ ಭಾರತದಲ್ಲಿ ಪ್ರಾದೇಶಿಕ ಪಕ್ಷಗಳದ್ದೇ ಆಡಳಿತ. ಆದರೆ ರಾಷ್ಟ್ರೀಯ ಪಕ್ಷಗಳು ದಕ್ಷಿಣದಲ್ಲಿ ಒಂದು ಹಂತದಲ್ಲಿ ಸ್ಟ್ರಾಂಗ್ ಆಗಿವೆ ಅಂದ್ರೆ ಅದು ಕರ್ನಾಟಕದಲ್ಲಿ ಮಾತ್ರ. ಕರ್ನಾಟಕದಲ್ಲಿ ಬಿಜೆಪಿಯು ಬಲಶಾಲಿಯೇ, ಕಾಂಗ್ರೆಸ್ ಕೂಡ ಬಲಶಾಲಿಯೇ. ಕರ್ನಾಟಕದಲ್ಲಿ ಆಡಳಿತ ನಡೆಸೋದಕ್ಕೆ ಬಿಜೆಪಿ ಹಾಗೂ ಕಾಂಗ್ರೆಸ್ ನಡುವೆ ತೀವ್ರ ಪೈಪೋಟಿ ಇದೆ. 2023ರ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ವಿರುದ್ಧ ಗ್ಯಾರಂಟಿಯ ರಣಕಹಳೆ ಮೊಳಗಿಸಿದ್ದ ಕಾಂಗ್ರೆಸ್ ಗೆದ್ದು ಸರ್ಕಾರ ರಚನೆ ಮಾಡಿದೆ. ಆದರೆ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಗೆಲ್ಲಲು ಅವಕಾಶ ಮಾಡಿಕೊಡಬಾರದು ಅಂತ ಬಿಜೆಪಿ ಪಟ್ಟು ಹಿಡಿದಿದೆ. ಆದರೆ ಬಿಜೆಪಿಯ ಹಾದಿಯನ್ನ ಕಠಿಣ ಮಾಡಲು ಕಾಂಗ್ರೆಸ್ ದೊಡ್ಡ ಪ್ಲಾನ್ ಜಾರಿಗೆ ತಂದಿದೆ. ಅದೇ ಅಸೆಂಬ್ಲಿ ಮಾಡೆಲ್. ಹೌದು, ಅಸೆಂಬ್ಲಿ ಮಾಡೆಲ್. ಇದು ರಾಜ್ಯದಲ್ಲಿ ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಮಾಡ್ತಿರುವ ನಯಾ ಸ್ಟ್ರಾಟಜಿ. ಈ ಸ್ಟ್ರಾಟಜಿಯಿಂದ ಲೋಕಸಮರದಲ್ಲಿ ರಾಜ್ಯ ಕಾಂಗ್ರೆಸ್ಗೆ ದೊಡ್ಡ ಮಟ್ಟದಲ್ಲಿ ಲಾಭವಾಗದೇ ಇದ್ರೂ ಬಿಜೆಪಿಗೆ ದೊಡ್ಡ ಹೊಡೆತ ಬೀಳಲಿದೆ ಅನ್ನೋದಂತೂ ಸತ್ಯ. ಬಿಜೆಪಿಗೆ ಬಿಗ್ ಶಾಕ್ ಕೊಟ್ಟು ಕಾಂಗ್ರೆಸ್ ಶಕ್ತಿ ಸಾಮರ್ಥ್ಯವನ್ನ ಪ್ರದರ್ಶನ ಮಾಡಲೇಬೇಕು ಅಂತಾನೆ ರಾಜ್ಯದಲ್ಲಿ ಅಸೆಂಬ್ಲಿ ಮಾಡೆಲ್ ಜಾರಿ ಮಾಡಿದೆ ಕಾಂಗ್ರೆಸ್. ಅಸೆಂಬ್ಲಿ ಮಾಡೆಲ್ ಅಂದ್ರೆ ಬೇರೆ ಏನೂ ಅಲ್ಲ. ಸದ್ಯ ಬಿಜೆಪಿಯಲ್ಲಿರುವ ಅತೃಪ್ತ ಹಿರಿಯ ನಾಯಕರಿಗೆ ಗಾಳ ಹಾಕಿ ಕಾಂಗ್ರೆಸ್ಗೆ ಸೇರ್ಪಡೆ ಮಾಡಿಕೊಳ್ಳೋದೇ ಆಗಿದೆ.
ಕಾಂಗ್ರೆಸ್ನ ಈ ಪ್ಲಾನ್ ಸಕ್ಸಸ್ ಆಗಿದ್ದೇ ಆದ್ರೆ ಬಿಜೆಪಿ ವಿಲ ಒದ್ದಾಡೋದಂತೂ ಫಿಕ್ಸ್. ಇದು ಕಾಂಗ್ರೆಸ್ನ ಹೊಸ ಪ್ಲಾನ್ ಏನಲ್ಲ. 2023ರ ವಿಧಾನಸಭಾ ಚುನಾವಣೆಯಲ್ಲಿ ಇದೇ ಪ್ಲಾನ್ ಮಾಡಿದ್ದ ಕಾಂಗ್ರೆಸ್ ಬಿಜೆಪಿಗೆ ಸಿಕ್ಕಾಪಟ್ಟೆ ಟೆನ್ಷನ್ ಕೊಟ್ಟಿತ್ತು. ಹೌದು, ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಹಾಗೂ ಲಕ್ಷ್ಮಣ್ ಸವದಿ ಅವರಿಗೆ ಟಿಕೆಟ್ ಕೊಟ್ಟಿರಲಿಲ್ಲ ಬಿಜೆಪಿ. ಪಕ್ಷದ ಹಿರಿಯ ನಾಯಕರು ಪ್ರಬಲ ಲಿಂಗಾಯತ ನಾಯಕರನ್ನೇ ಕೈಬಿಟ್ಟು ಹೊಸ ಮುಖಗಳಿಗೆ ಮಣೆ ಹಾಕಿತ್ತು. ಇದರಿಂದ ಅಸಮಾಧಾನಗೊಂಡಿದ್ದ ಶೆಟ್ಟರ್ ಹಾಗೂ ಸವದಿ ಸೀದಾ ಬಿಜೆಪಿಗೆ ಗುಡ್ ಬೈ ಹೇಳಿ ಕಾಂಗ್ರೆಸ್ ಸೇರ್ಪಡೆಯಾಗಿದ್ರು. ಇದು ಬಿಜೆಪಿಯನ್ನ ಕಂಗಾಲಾಗುವಂತೆ ಮಾಡಿತ್ತು. ಕಾಂಗ್ರೆಸ್ ಸೇರಿದ ಈ ಇಬ್ಬರಿಗೂ ಅದದೇ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಟಿಕೆಟ್ ಕೊಡ್ತು. ಲಕ್ಷ್ಮಣ್ ಸವದಿ ಗೆದ್ರು, ಶೆಟ್ಟರ್ ಸೋತ್ರು. ಆನಂತರ ಕಾಂಗ್ರೆಸ್ ಬಿಟ್ಟು ಶೆಟ್ಟರ್ ಬಿಜೆಪಿ ಸೇರಿದ್ರು. ಇದರಿಂದ ಕಾಂಗ್ರೆಸ್ಗೆ ದೊಡ್ಡ ನಷ್ಟವೇನೂ ಆಗ್ಲಿಲ್ಲ. ಆದರೆ ಬಿಜೆಪಿಗೆ ದೊಡ್ಡ ನಷ್ಟವಾಗಿತ್ತು. ಬಿಜೆಪಿ ಪಕ್ಷದ ಮಾಜಿ ಮುಖ್ಯಮಂತ್ರಿಯೊಬ್ಬರು ಬಿಜೆಪಿ ಪಕ್ಷವನ್ನ ಬಿಟ್ಟು ಕಾಂಗ್ರೆಸ್ ಸೇರಿದ್ರು ಅನ್ನೋದು ಕಾಂಗ್ರೆಸ್ಗೆ ಪ್ಲಸ್ ಆಗುವಂತೆ ಮಾಡಿತ್ತು. ಈಗ ಅದೇ ಸೂತ್ರವನ್ನೇ ಪ್ರಯೋಗ ಮಾಡಲು ಮುಂದಾಗಿದೆ ಕಾಂಗ್ರೆಸ್. 2023ರ ಆ ಅಸೆಂಬ್ಲಿ ಪ್ಲಾನ್ ಅನ್ನೇ ಮತ್ತೆ ರಿಲಾಂಚ್ ಮಾಡಿ ಬಿಜೆಪಿ ಟೆನ್ಷನ್ ಹೆಚ್ಚಿಸುವುದು ಕಾಂಗ್ರೆಸ್ ಸ್ಟ್ರಾಟಜಿ ಎನ್ನಲಾಗ್ತಿದೆ. ಬಿಜೆಪಿಯ ಅತೃಪ್ತ ಹಿರಿಯರಿಗೆ ಕಾಂಗ್ರೆಸ್ ಗಾಳ. ಕೈ ರಡಾರ್ನಲ್ಲಿ ಬಿಜೆಪಿಯ 4 ನಾಯಕರು. ಆಪರೇಷನ್ ಸಕ್ಸಸ್ ಆದ್ರೆ ಬಿಜೆಪಿಗೆ ಮಹಾಘಾತ. ಕಳೆದ ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಹೈಕಮಾಂಡ್ ಪ್ರಯೋಗ ಮಾಡಿದ್ದ ಸೂತ್ರವನ್ನೇ ಈ ಬಾರಿಯ ಲೋಕಸಭಾ ಚುನಾವಣೆಗೂ ಪ್ರಯೋಗ ಮಾಡಿರುವಂತಿದೆ. ಬಿಜೆಪಿಯ ಅನೇಕ ಹಿರಿಯ ನಾಯಕರಿಗೆ ಟಿಕೆಟ್ ಕೊಟ್ಟಿಲ್ಲ ಬಿಜೆಪಿ ಹೈಕಮಾಂಡ್. ಹಿರಿಯರಿಗೆ ಬದಲಾಗಿ ಹೊಸ ಮುಖಗಳಿಗೆ ಮಣೆ ಹಾಕಿದೆ. ಈ ವಿಚಾರವನ್ನೇ ಲಾಭವನ್ನಾಗಿ ಮಾಡಿಕೊಳ್ಳಲು ಕಾಂಗ್ರೆಸ್ ಮುಂದಾಗಿದೆ. ಸದ್ಯ ರಾಜ್ಯ ಬಿಜೆಪಿಯಲ್ಲಿ ಬಂಡಾಯದ ಹೊಗೆ ಜೋರಾಗಿದೆ. ಬಿಜೆಪಿಯ ಹಿರಿಯ ನಾಯಕರು ಬಹಿರಂಗವಾಗಿಯೇ ಅಸಮಾಧಾನ ಹೊರಹಾಕ್ತಿದ್ದಾರೆ. ಇದೇ ಸರಿಯಾದ ಸಮಯ ಅಂತ ಕಾಂಗ್ರೆಸ್ ನಾಯಕರು ಬಿಜೆಪಿಯ ಹಿರಿಯ ನಾಯಕರನ್ನ ಸಂಪರ್ಕ ಮಾಡಿ ಕಾಂಗ್ರೆಸ್ಗೆ ಸೆಳೆಯಲು ಮುಂದಾಗಿದ್ದಾರೆ. ಕಾಂಗ್ರೆಸ್ನ ಈ ಪ್ಲಾನ್ನಲ್ಲಿ ಬಿಜೆಪಿಯ 4 ನಾಯಕರು ಲಿಸ್ಟ್ನಲ್ಲಿದ್ದಾರೆ ಎನ್ನಲಾಗ್ತಿದೆ. ಈ ಆಪರೇಷನ್ ಸಕ್ಸಸ್ ಆದ್ರೆ ಬಿಜೆಪಿಗೆ ಮಹಾಘಾತ ಫಿಕ್ಸ್ ಅನ್ನೋದ್ರಲ್ಲಿ ಅನುಮಾನವೇ ಇಲ್ಲ. ಹಾಗಾದ್ರೆ ಬಿಜೆಪಿಯ ಹಿರಿಯ ಆ ಅತೃಪ್ತ 4 ನಾಯಕರು ಯಾರು? ಕಾಂಗ್ರೆಸ್ ಅದ್ಯಾವ ರೀತಿಯಲ್ಲಿ ಈ ಅಸೆಂಬ್ಲಿ ಮಾಡೆಲ್ ಜಾರಿ ಮಾಡ್ತಿದೆ ಅನ್ನೋದನ್ನು ಹೇಳ್ತೀವಿ, ಕೇಳಿ. ಟಿಕೆಟ್ ಮಿಸ್. ಸದಾನಂದ ಗೌಡ್ರು ಅಸಮಾಧಾನ. ಸದಾನಂದ ಗೌಡ್ರನ್ನ ಸಂಪರ್ಕಿಸಿದ ಕೈ ನಾಯಕರು. ಬಿಜೆಪಿಯ ಮಾಜಿ ಸಿಎಂಗೆ ಗಾಳ ಹಾಕಿದ್ರ ಡಿಕೆಶಿ. ಡಿವಿ ಸದಾನಂದ ಗೌಡ ಬಿಜೆಪಿ ಹಿರಿಯ ನಾಯಕರು ಅಷ್ಟೇ ಅಲ್ಲ, ಕರ್ನಾಟಕದ ಮುಖ್ಯಮಂತ್ರಿಯಾಗಿಯೂ ಸೇವೆ ಸಲ್ಲಿಸಿದ್ದಾರೆ. ಜೊತೆಗೆ ಕೇಂದ್ರದಲ್ಲಿ ಮೋದಿ ಸಂಪುಟದಲ್ಲಿ ರೈಲ್ವೆ ಸಚಿವರಾಗಿದ್ದವರು. ಕೇಂದ್ರ ರಾಸಾಯನಿಕ ಹಾಗೂ ಗೊಬ್ಬರ ಖಾತೆಯನ್ನೂ ನಿರ್ವಹಿಸಿದ್ದಾರೆ. ಬಿಜೆಪಿಯಲ್ಲಿ ಉನ್ನತ ಸ್ಥಾನಮಾನಗಳಲ್ಲಿದ್ದವರು ಸದಾನಂದ ಗೌಡ್ರು. ಆದರೆ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಹೈಕಮಾಂಡ್ ಸದಾನಂದ ಗೌಡ್ರಿಗೆ ಟಿಕೆಟ್ ಕೊಟ್ಟಿಲ್ಲ. ಯಾವಾಗ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಟಿಕೆಟ್ ಕೈತಪ್ಪಿತೋ ಕಾಂಗ್ರೆಸ್ ಮುಖಂಡರು ಸದಾನಂದ ಗೌಡ್ರನ್ನ ಸಂಪರ್ಕಿಸಿದ್ರು. ಈ ಬಗ್ಗೆ ಸದಾನಂದ ಗೌಡ್ರೆ ಬಹಿರಂಗಪಡಿಸಿದ್ರು. ನನ್ನನ್ನು ಬೇರೆಯವರು ಕಾಂಟ್ಯಾಕ್ಟ್ ಮಾಡಿರುವಂಥದ್ದು ಸತ್ಯ. ನಮ್ಮ ಪಕ್ಷದ ಪ್ರಮುಖರು ಕೂಡ ನನ್ನಲ್ಲಿ ಬಂದುಕೊಂಡು ನನ್ನ ಜೊತೆ ಸಮಾಲೋಚನೆ ಮಾಡಿರುವಂಥದ್ದು ಕೂಡ ಅಷ್ಟೇ ಸತ್ಯ. ನಮ್ಮ ಪಕ್ಷದ ಒಬ್ಬ ಪ್ರಮುಖ ಪದಾಧಿಕಾರಿಗಳು ನಾಯಕರು ನನ್ನಲ್ಲಿ ಬಂದು ನನ್ನನ್ನು ಸಾಂತ್ವನ ಮಾಡುವಂಥ ಮತ್ತೊಂದು ಪ್ರಯತ್ನಗಳನ್ನು ಅವರು ಮಾಡಿದ್ದು ನಿಜ. ಬೇರೆ ಸಂಗತಿಗಳು ನಡೀತಾ ಇದ್ದಾವೆ. ಒಂದು ಮಾಧ್ಯಮ ಗೋಷ್ಠಿಯನ್ನು ಮಾಡುವಂಥ ಪ್ರಯತ್ನಗಳನ್ನು ಮಾಡ್ತೇವೆ. ಅಂತರಾಳದ ವಿಚಾರಗಳನ್ನು ನಾವು ಹೇಳಬೇಕಾಗಿದೆ ಮತ್ತು ನಮ್ಮ ನಿರ್ಧಾರಗಳು ಏನುಂಟು ಅದನ್ನು ನಾನು ನನ್ನ ಮನೆಯವರ ಜೊತೆ ನಾನು ಚರ್ಚೆ ಮಾಡಬೇಕು. ನನಗೆ ಒಂದು ಕಾನ್ಷಿಯಸ್ನೆಸ್, ಇನ್ನೊಂದು ನನ್ನ ಮನೆಯವರು, ಅವರನ್ನೆಲ್ಲ ಕೇಳಿಕೊಂಡು ನಾನು ನಿಶ್ಚಯ ಮಾಡಬೇಕಾಗಿದೆ. ಆದರೆ ನಮ್ಮ ಬೇರೆ ವಿದ್ಯಮಾನಗಳು ದೆಹಲಿಯಲ್ಲಿ ಇಲ್ಲಿ ನಡೆದಂಥದ್ದು ನನಗೆ ಅದರ ಬಗ್ಗೆ ಪೂರ್ತಿ ಮಾಹಿತಿ ಇದೆ. ನಾನು ಚುನಾವಣಾ ರಾಜಕಾರಣದಿಂದ ದೂರ ನಿಲ್ಲಬೇಕು ಅಂತ ಹೇಳುವಂಥವನನ್ನು ಎಳೆದು ತಂದು ನೀವೇ ನಿಲ್ಲಬೇಕು ಅಂತ ರಾಜ್ಯದ ಎಲ್ಲ ಪ್ರಮುಖರು ಹೇಳಿ ಕೊನೆಯ ಹಂತದಲ್ಲಿ ನನ್ನ ರಕ್ಷಣೆಗೆ ಬಾರದೆ ನನಗೆ ಒಂಚೂರು ಮುಜುಗರ ಉಂಟು ಮಾಡುವಂಥ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಯಾವ ತೀರ್ಮಾನ ತಗೊಳ್ಳಬೇಕು, ಯಾಕೆಂತ ಹೇಳಿದರೆ ರಾಜಕಾರಣದಲ್ಲಿ ಏರುಪೇರುಗಳು ಮುಜುಗರಗಳು ಇದು ಸ್ವಾಭಾವಿಕ. ಆದರೆ ತಿಳ್ಕೊಂಡು ಸ್ವಾರ್ಥಕ್ಕಾಗಿ ಯಾರನ್ನೋ ಬಲಿ ಕೊಡುವಂಥ ಕೆಲಸ ಕಾರ್ಯಗಳನ್ನು ಮಾಡಿದಾಗ ಮನಸ್ಸಿಗೆ ನೋವಾಗುತ್ತೆ. ಸದಾನಂದ ಗೌಡ್ರನ್ನ ಕಾಂಗ್ರೆಸ್ಗೆ ಕರೆತರಲು ಪ್ರಯತ್ನಿಸುತ್ತಿರೋದು ಡಿಸಿಎಂ ಡಿಕೆಶಿ ಅನ್ನೋ ಮಾತುಗಳು ಕೇಳಿ ಬರ್ತಿವೆ. ಇದರ ಬೆನ್ನಲ್ಲೇ ಈ ಬೆಳವಣಿಗೆ ಬಗ್ಗೆ ಡಿಕೆಶಿ ಮಾರ್ಮಿಕವಾಗಿ ಉತ್ತರ ಕೊಟ್ಟಿದ್ದಾರೆ. ರಾಜಕಾರಣ ಸಂದರ್ಭದಲ್ಲಿ ಇದು ನಡೆಯದೆ, ಇದು ಯಾವ ಪಾರ್ಟಿಯವರು ಮುಚ್ಚಿಡಕ್ಕಾಗಲ್ಲ. ಇದು ಯಾರು ಬರ್ತೀವಿ ಅಂತ ಹೇಳ್ತಾರೆ, ನಮ್ಮ ಸಿದ್ಧಾಂತಗಳಿಗೆ ಯಾರು ಒಪ್ತಾರೆ ಆ ಸಿದ್ಧಾಂತಗಳು ರಾಜಕಾರಣ ನಡೀತದೆ. ಈಗ ಓಪನ್ ಇದೆ ಆಪ್ಷನ್. ಐ ಡೋಂಟ್ ವಾಂಟ್ ಟು ಡಿಸ್ಕ್ಲೋಸ್ ಅವರ್ ಸ್ಟ್ರಾಟಜಿ. ನನ್ನ ಸಂಪರ್ಕದಲ್ಲಿ ಯಾರು ಇಲ್ಲ. ಕಾಂಗ್ರೆಸ್ ಸಂಪರ್ಕ ಮಾಡಿದೆ ಅಂತ ಹೇಳಿ ನಂಗೆ ಗೊತ್ತು. ಕಾಂಗ್ರೆಸ್ ನಾಯಕರು ಯಾರನ್ನಾರ ಮಾಡಿರ್ಬೋದು, ನನ್ನ ಮಾಡಿದಾರಾ? ಸೋ ಫಾರ್ ನಾನು ಹೇಳಿದ್ದೀನಿಲ್ಲ, ಕನಿಷ್ಠ 20 ಸೀಟ್ಗಳು ಗೆಲ್ತೀವಿ.
ಈಶ್ವರಪ್ಪ ಅವರ ಬಂಡಾಯದ ತಲೆಬೇನಿಯೇ ಇನ್ನೂ ಮುಗ್ದಿಲ್ಲ. ಅಂಥದ್ರಲ್ಲಿ ಮಾಜಿ ಸಿಎಂ ಸದಾನಂದ ಗೌಡ್ರು ಬಂಡಾಯವೆದ್ದು ಬಿಜೆಪಿ ಬಿಟ್ಟು ಕಾಂಗ್ರೆಸ್ ಸೇರ್ಕೊಂಡ್ರೆ ಬಿಜೆಪಿಗೆ ದೊಡ್ಡ ನಷ್ಟವೇ ಆಗಲಿದೆ ಅನ್ನೋದ್ರಲ್ಲಿ ಅನುಮಾನವೇ ಇಲ್ಲ. ಆದ್ರೆ ಹೇಗಾದ್ರೂ ಮಾಡಿ ಈ ಆಪರೇಷನ್ ಮಾಡಿ ಸಕ್ಸಸ್ ಆಗಿ ಬಿಜೆಪಿಗೆ ಹೊಡೆತ ಕೊಡಬೇಕು ಅಂತ ಕಾಂಗ್ರೆಸ್ ರಣತಂತ್ರ ರೂಪಿಸ್ತಿದ್ಯಂತೆ. ಡಿವಿಎಸ್ಗೆ ಫೋನ್ ಮಾಡಿದ್ರ ಸಿಎಂ ಡಿಸಿಎಂ ಪಕ್ಷಕ್ಕೆ ಬರುವುದಾದ್ರೆ ಟಿಕೆಟ್ ಆಫರ್ ಮಾಡಿದ್ರ ಕಾಂಗ್ರೆಸ್ ಗಾಳ ಹಾಕಿದೆ ಅನ್ನೋ ಮಾಹಿತಿಯನ್ನ ಕಾಂಗ್ರೆಸ್ ನಾಯಕರು ಒಪ್ಕೊಳ್ತಿಲ್ಲ. ಜೊತೆಗೆ ಯಾವ ಗುಟ್ಟು ಬಿಟ್ಕೊಡ್ತಿಲ್ಲ. ಆದ್ರೆ ಸೋಮವಾರ ರಾತ್ರಿ ಸದಾನಂದ ಗೌಡ್ರಿಗೆ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಫೋನ್ ಕಾಲ್ ಮಾಡಿದ್ರಂತೆ. ಪಕ್ಷಕ್ಕೆ ಸೇರುವುದಾದ್ರೆ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಟಿಕೆಟ್ ಕೊಡೋದಾಗಿ ಹೇಳಿದ್ದಾರಂತೆ. ಅದಕ್ಕೆ ಕರೆ ಮಾಡಿದ್ದಕ್ಕೆ ಧನ್ಯವಾದ. ತರಾತುರಿಯಲ್ಲಿ ನಿರ್ಧಾರ ಇಲ್ಲ, ನನಗೆ ಯೋಚಿಸಲು ಸಮಯ ಬೇಕು. ಅಂತಹ ಸಂದರ್ಭ ಬಂದ್ರೆ ನಾನೇ ನಿಮ್ಮನ್ನ ಸಂಪರ್ಕಿಸ್ತೇನೆ ಅಂತ ಸದಾನಂದ ಗೌಡ್ರು ಹೇಳಿದ್ದಾರಂತೆ. ದೆಹಲಿಗೆ ಹೊರಡುವ ಮುನ್ನ ಅಂತಿಮ ಸಭೆ ನಡೆಸಿದ ಸಿಎಂ ಹಾಗೂ ಡಿಸಿಎಂ ಆ ನಂತರದಲ್ಲಿ ಸದಾನಂದ ಗೌಡ್ರಿಗೆ ಫೋನ್ ಕಾಲ್ ಮಾಡಿದ್ದು ಆದಷ್ಟು ಬೇಗ ಅಭಿಪ್ರಾಯ ತಿಳಿಸಿ ಅಂತ ಹೇಳಿದ್ದಾರಂತೆ. ಹಾಗಾಗಿ ಸದಾನಂದ ಗೌಡ್ರ ನಿರ್ಧಾರ ಕುತೂಹಲ ಮೂಡಿಸಿದೆ. ಇದು ಬಿಜೆಪಿಗೆ ಹೈ ವೋಲ್ಟೇಜ್ ಟೆನ್ಷನ್ ಕೊಟ್ಟಿದೆ. ಕಾಂಗ್ರೆಸ್ ಗಾಳ ಹಾಕಿದ ಬಿಜೆಪಿ ನಾಯಕರಲ್ಲಿ ಡಿವಿ ಸದಾನಂದ ಗೌಡ್ರು ಒಬ್ಬರಾದ್ರೆ ಕೈ ಲಿಸ್ಟ್ನಲ್ಲಿ ಇನ್ನೂ 3 ಕಮಲ ನಾಯಕರಿದ್ದಾರೆ. ಈ 3ರನ್ನ ಸೆಳೆದು ಬಿಜೆಪಿಗೆ ಬಿಗ್ ಶಾಕ್ ಕೊಡಬೇಕು ಅನ್ನೋದು ಕಾಂಗ್ರೆಸ್ನ ಪ್ಲಾನ್ ಎನ್ನಲಾಗ್ತಾ ಇದೆ. ಆ ಬಗ್ಗೆ ಡೀಟೇಲ್ಸ್ ನಿಮ್ಮ ಮುಂದೆ. ತುಮಕೂರಿನಲ್ಲಿ ಬಿಜೆಪಿ ನಾಯಕನ ಅಸಮಾಧಾನ. ಬಿಜೆಪಿ ವಿರುದ್ಧ ಮಾಜಿ ಸಚಿವ ಮಾಧುಸ್ವಾಮಿ ಅತೃಪ್ತಿ. ಮಾಧುಸ್ವಾಮಿಗೆ ಗಾಳ ಹಾಕಿದ್ರ ಕಾಂಗ್ರೆಸ್ ನಾಯಕರು. ಮಾಧುಸ್ವಾಮಿ ಸಂಪರ್ಕದಲ್ಲಿದ್ದಾರಾ ಪರಮೇಶ್ವರ್. ಲೋಕಸಭಾ ಚುನಾವಣೆಗೆ ಅಭ್ಯರ್ಥಿಗಳನ್ನ ಘೋಷಣೆ ಮಾಡಿದ ನಂತರದಲ್ಲಿ ಇಷ್ಟರ ಮಟ್ಟಿಗೆ ಬಂಡಾಯದ ಬಿಸಿ ತಟ್ಟಲಿದೆ ಅನ್ನೋದನ್ನ ಬಿಜೆಪಿ ಹೈಕಮಾಂಡ್ ಊಹೆ ಮಾಡಿರಲಿಲ್ಲ. ಯಾಕಂದ್ರೆ ಬಿಜೆಪಿ ಈ ರೀತಿಯ ಹೊಸ ಪ್ರಯೋಗ ಮಾಡೋದು ಸಾಮಾನ್ಯ. ಬೇರೆ ಎಲ್ಲೂ ಬಿಜೆಪಿಗೆ ಎದುರಾಗದ ಈ ಸಮಸ್ಯೆ ಕರ್ನಾಟಕದಲ್ಲಿ ಪದೇ ಪದೇ ಪಾಠ ಕಲಿಸುತ್ತಲೇ ಇದೆ. ಆದರೂ ಬಿಜೆಪಿ ಹೈಕಮಾಂಡ್ ಮಾತ್ರ ತನ್ನ ಹೊಸ ಸೂತ್ರವನ್ನ ಪ್ರಯೋಗ ಮಾಡುತ್ತಲೇ ಬರ್ತಿದೆ. ಅದರ ಎಫೆಕ್ಟ್ ತುಮಕೂರಿನಲ್ಲೂ ಅಸಮಾಧಾನದ ಹೊಗೆಯಾಡುವಂತೆ ಮಾಡಿದೆ. ಮಾಜಿ ಸಚಿವ ಮಾಧುಸ್ವಾಮಿ ಬಿಜೆಪಿ ವಿರುದ್ಧ ಬಹಿರಂಗವಾಗಿಯೇ ಅಸಮಾಧಾನ ಹೊರಹಾಕಿದ್ದಾರೆ. ಇದರ ಲಾಭ ಪಡೆದುಕೊಳ್ಳಲು ಕಾಂಗ್ರೆಸ್ ಮುಂದಾಗಿದ್ದು ಕೈ ನಾಯಕರು ಮಾಧುಸ್ವಾಮಿ ಅವರ ಸಂಪರ್ಕದಲ್ಲಿದ್ದಾರಂತೆ. ಹೌದು, ಅಸಲಿಗೆ ಮಾಧುಸ್ವಾಮಿ ಲೋಕಸಭಾ ಟಿಕೆಟ್ ಆಕಾಂಕ್ಷಿಯಾಗಿರಲಿಲ್ವಂತೆ. ಬಿಎಸ್ ಯಡಿಯೂರಪ್ಪನವರೇ ಪದೇ ಪದೇ ಕರೆದು ಮಾತಾಡಿ ಟಿಕೆಟ್ ಕೊಡೋದಾಗಿ ಟೆಂಪ್ಟ್ ಮಾಡಿ ಕೊನೆಗೆ ಟಿಕೆಟ್ ಸೋಮಣ್ಣ ಪಾಲಾಗುವಂತೆ ಮಾಡಿದ್ದಾರೆ ಅನ್ನೋದು ಮಾಧುಸ್ವಾಮಿ ಅವರ ಆರೋಪವಾಗಿದೆ. ಸುಮ್ಮನೆ ಇದ್ದವರನ್ನ ಕರೆದು ನೀನೇ ಅಭ್ಯರ್ಥಿ, ನಿನಗೇ ಟಿಕೆಟ್ ಅಂತ ಬಿಎಸ್ವೈ ಮಾತು ಕೊಟ್ಟಿದ್ರಂತೆ. ಹೈಕಮಾಂಡ್ ಬಳಿ ಮಾತಾಡಬೇಕಾ ಅಂತ ಕೇಳಿದ್ದಕ್ಕೆ ನಾನದೆಲ್ಲ ನೋಡ್ಕೋತೀನಿ, ಬಿ ಫಾರ್ಮ್ ತಂದುಕೊಡುವ ಜವಾಬ್ದಾರಿ ನಂದು ಅಂತ ಅಂದಿದ್ರಂತೆ. ಆದರೆ ಏಕಾಏಕಿ ಒಂದೇ ಬಾರಿಗೆ ಟಿಕೆಟ್ ತಪ್ಪಿಸಿದ್ದಾರೆ ಅಂತ ಮಾಧುಸ್ವಾಮಿ ಅವರು ಅಸಮಾಧಾನಗೊಂಡಿದ್ದಾರೆ. ನಾನು ತುಮಕೂರಲ್ಲಿ ಯಾವ ಅಭ್ಯರ್ಥಿ ಲೋಕಲ್ ಅಭ್ಯರ್ಥಿ ಬಗ್ಗೆ ಮಾಧ್ಯಮದಲ್ಲಾಗಲಿ ನನ್ನ ಬಾಯಲ್ಲಿ ಮಾತಾಡಿಲ್ಲ. ನಾನು ಕೊಡಲಿಲ್ಲ ಅಂದರೆ ಬೇರೆಯವ್ರಿಗೆ ಕೊಟ್ಟರು ಆಗಲಿ ಅನ್ನೋ ಮನಸ್ಥಿತಿಲಿದ್ದೆ. ಕ್ಯಾಂಡಿಡೇಟ್ ಆದರೆ ಏಕ್ದಮ್ ಹಂಗೆ ಹೇಳೋಕ್ಕಾಗಲ್ಲ. ನನಗೆ ಕೊಡಿದ್ರೆ ಪರವಾಗಿಲ್ಲ, ಇನ್ನೊಬ್ರಿಗೆ ಕೊಡಿ ಅನ್ನೋಕ್ಕಾಗಲ್ಲ. ನಾನಿದ್ದೆ ಅವಾಗ ಸ್ನೇಹಿತರ ಜೊತೆ ಹೇಳ್ಕೊಂಡಿದ್ದೆ, ನಾಗೇಶ್ ಕೇಳಿದ್ದೆ. ನಾನು ಅನಿವಾರ್ಯ ಬಿಡಿ, ಬಸವರಾಜ್ ನನ್ನ ವಿರೋಧ ಮಾಡೋದಾದ್ರೆ ಇನ್ಯಾರಿಗಾರ ಕೊಟ್ಟರು ಮಾಡೋಣ, ಅದಕ್ಕೇನಂತೆ ಅಂತ. ಸೋಮಣ್ಣ ಅವರು ಬರೋದು ನನಗೆ ರುಚಿಸ್ಲಿಲ್ಲ. ಎಲ್ಲ ಯಡಿಯೂರಪ್ಪನವ್ರು ಯಾಕೆ ಕೊಡಿಸ್ಲಿಲ್ಲ ಅಂತ ಅವ್ರು ಉತ್ತರ ಹೇಳ್ಬೇಕಷ್ಟೇ. ಯಾಕೆಂದರೆ ನನಗೂ ಶಕ್ತಿ ಇತ್ತು, ನಾನು ಹೋಗಿ ಲಾಬಿ ಮಾಡ್ಬೋದಾಗಿತ್ತು. ಹೋಗಕ್ಕೆ ಬಿಡಲಿಲ್ಲ. ನೀನು ಹೋಗಿ ಕೂಡ್ದು ಅಂತ ಇಷ್ಟು ಜನದ ಎದುರಿಗೆ ಕೇಳಿರು. ನೀವು ಕೇಳಿ ಅವ್ರಿಗೆ. ಇಷ್ಟೆಲ್ಲ ನನ್ನ ಜವಾಬ್ದಾರಿ, ನೀನು ಸುಮ್ಮನೆ ಬಿಡಬೇಕು, ನಾನು ಬಿ ಫಾರಮ್ ತಂದು ಕೊಡೋದು ನಿನಗೆ ಅಂತ ಹೇಳಿದವರು ನನಗೆ ತಿಳಿದ ಮಟ್ಟಿಗೆ ಮೀಟಿಂಗ್ಗಳಲ್ಲಿ ನನ್ನ ಪರವಾಗಿ ಸರಿಯಾಗಿ ವರ್ತಿಸ್ಲಿಲ್ಲ ಅವರು. ಯಾಕೆ ನಿಮ್ಮ ಬೇಸರ ಈಗ ಯಡಿಯೂರಪ್ಪನ ಮೇಲೆ ಅಂತ? ಖಂಡಿತ ನನಗೆ ಇನ್ಯಾರ ಮೇಲೂ ಬೇಸರ ಇಲ್ಲ. ಯಾತಕ್ಕೆ ಯಡಿಯೂರಪ್ಪನವರು ನಮ್ಮನ್ನು ಬಲಿ ಕೊಡ್ತಾ ಇದ್ದೀವಿ ಅಂತ ಒಂದು ಮಾತು ಹೇಳ್ಬಿಟ್ರೆ ಸಾಕು ನನಗೆ. ಇದಿಷ್ಟೇ ಅಲ್ಲ, ಇಲ್ಲಿ ಬೇರೆ ಯಾರಿಗಾದ್ರೂ ಟಿಕೆಟ್ ಕೊಡಿ, ಆದ್ರೆ ಹೊರಗಿನವರು ಬೇಡ ಅಂತಾನೂ ಹೇಳಿದ್ರಂತೆ. ಆದ್ರೆ ವಿ ಸೋಮಣ್ಣ ಅವರಿಗೆ ತುಮಕೂರು ಲೋಕಸಭಾ ಕ್ಷೇತ್ರದ ಟಿಕೆಟ್ ಕೊಟ್ಟಿರೋದು ಮಾಧುಸ್ವಾಮಿ ಅವರ ಅಸಮಾಧಾನ ಇನ್ನಷ್ಟು ಹೆಚ್ಚಾಗುವಂತೆ ಮಾಡಿದೆ. ಸೋಮಣ್ಣ ಕಳೆದ ವಿಧಾನಸಭಾ ಕ್ಷೇತ್ರದಲ್ಲಿ 2 ಕಡೆಗಳಲ್ಲಿ ನಿಂತರು. ಈಗ ಇಲ್ಲಿಗೆ ಬಂದಿದ್ದಾರೆ. ನಾವು ಇದನ್ನ ಒಪ್ಪಲ್ಲ, ಸೋಮಣ್ಣನ ಪರ ಕೆಲಸ ಮಾಡಲ್ಲ ಅಂತ ಮಾಧುಸ್ವಾಮಿ ಬಹಿರಂಗವಾಗಿಯೇ ಹೇಳಿಕೆ ಕೊಟ್ಟಿದ್ದಾರೆ. ಈ ಅಸಮಾಧಾನವನ್ನ ಶಮನ ಮಾಡಲು ಬಿಜೆಪಿ ಪರದಾಡ್ತಿದೆ. ಹಾಗಾಗಿ ಇದನ್ನ ಎನ್ಕ್ಯಾಶ್ ಮಾಡಿಕೊಂಡ್ರೆ ದೊಡ್ಡ ಮಟ್ಟದ ಲಾಭ ಸಿಗಲಿದೆ ಅಂತ ಕಾಂಗ್ರೆಸ್ ಮಾಧುಸ್ವಾಮಿ ಅವರಿಗೆ ಗಾಳ ಹಾಕಿದೆ ಎನ್ನಲಾಗ್ತಿದೆ. ತುಮಕೂರಿನವ್ರಿಗೆ ಯಾವ ಸಣ್ಣ ಹುಡುಗಂಗೆ ಟಿಕೆಟ್ ಕೊಟ್ಟರು ಹೇಳ್ತಿದ್ದೆ. ಇವತ್ತು ಅವ್ರು ಒಟ್ಟಿಸೋ ರೀತಿ, ಅವ್ರು ಹೋಗೋದು ಚಾಮರಾಜನಗರದಲ್ಲಿ ನಿಲ್ಲೋದು, ಅವ್ರು ಹೋಗೋದು ಅನೂರಲ್ಲಿ ನಿಲ್ಲೋದು, ಅವ್ರು ಹೋಗೋದು ಇದರಲ್ಲಿ ನಿಲ್ಲ ಸಿದ್ದರಾಮಯ್ಯನವ್ರ ಕ್ಷೇತ್ರದಲ್ಲಿ ನಿಲ್ಲೋದು, ಅವ್ರು ಬರೋದು ತುಮಕೂರಲ್ಲಿ ನಿಲ್ಲೋದು, ಇದು ನಮಗೆ ಸಹಿಸೋಕ್ಕಾಗಲ್ಲ. ನಾವೇನು ಅವ್ರನ್ನ ನಮ್ಮ ಕಮ್ಯುನಿಟಿ ಲೀಡ್ರು ಅಂತ ನಾವ್ಯಾವತ್ತೂ ಅವ್ರನ್ನ ತಲೆ ಮೇಲೆ ಹೊತ್ಕೊಂಡು ಮೆರೆದಿಲ್ಲ. ಮತ್ತು ಕಮ್ಯುನಿಟಿ ಇದೆ ಅಂತ ಅವ್ರು ಬರ್ತಿದ್ದಾರೆ ಅಂದರೆ ಅದು ನಾವು ಸಹಿಸೋಕ್ಕಾಗಲ್ಲ.
ಮೂಲಗಳ ಪ್ರಕಾರ ತುಮಕೂರಿನಲ್ಲಿ ಬಿಜೆಪಿ ಟಿಕೆಟ್ ಸೋಮಣ್ಣ ಪಾಲಾಗಿರೋದ್ರಿಂದ ಅಸಮಾಧಾನಗೊಂಡಿರುವ ಮಾಜಿ ಸಚಿವ ಮಾಧುಸ್ವಾಮಿ ಅವರೇ ಕಾಂಗ್ರೆಸ್ ಕದ ತಟ್ಟಿದ್ದಾರಂತೆ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಸಂಪರ್ಕದಲ್ಲಿದ್ದಾರಂತೆ. ಇನ್ನು 3-4 ದಿನಗಳಲ್ಲಿ ಅಂತಿಮ ನಿರ್ಧಾರ ತೆಗೆದುಕೊಳ್ಳುವ ಸಾಧ್ಯತೆ ಇದೆ ಎನ್ನಲಾಗ್ತಿದೆ. ಈ ಆಪರೇಷನ್ಗಳಿಂದ ಕಾಂಗ್ರೆಸ್ಗೆ ದೊಡ್ಡ ಮಟ್ಟದ ಲಾಭವೇ ಆಗದೆ ಹೋದ್ರೂ ಬಿಜೆಪಿಗೆ ದೊಡ್ಡ ಹೊಡೆತ ಬೀಳಲಿದೆ. ಹಾಗಾಗಿ ಮೋದಿ ಕರ್ನಾಟಕದಲ್ಲಿ ಹಾಕಿಕೊಂಡಿರುವ ಟಾರ್ಗೆಟ್ 28ರ ಗುರಿಯನ್ನ ತಪ್ಪಿಸುವಲ್ಲಿ ಈ ಮಾರ್ಗವೇ ಸರಿ. ಕಾಂಗ್ರೆಸ್ ನಾಯಕರು ಸರ್ವ ಪ್ರಯತ್ನ ಮಾಡಲು ಮುಂದಾಗಿದ್ದಾರೆ ಎನ್ನಲಾಗ್ತಿದೆ. ಬಿಜೆಪಿಯಲ್ಲಿ ಹೊತ್ತಿರುವ ಬಂಡಾಯ ಶಮನವಾಗದ ಹೊರತು ಬಿಜೆಪಿ 28ಕ್ಕೆ 28 ಕ್ಷೇತ್ರಗಳನ್ನ ಗೆಲ್ಲೋದಕ್ಕೆ ರಣತಂತ್ರವನ್ನ ಮಾಡಿದ್ರೆ ಅದು ಫಲ ನೀಡುತ್ತೆ ಅನ್ನೋದು ಅನುಮಾನವೇ ಆಗಿದೆ. ಹಾಗಾದ್ರೆ ಕಾಂಗ್ರೆಸ್ನ ಗೇಮ್ ಪ್ಲಾನ್ಗೆ ಬಿಜೆಪಿ ಕೌಂಟರ್ ಏನು? ಡೀಟೇಲ್ಸ್ ಬನ್ನಿ ನೋಡ್ಕೊಂಡು ಬರೋಣ. ಅಸಮಾಧಾನಿತರಾಗಿದ್ದಾರೆ ಸಂಸದ ಕರಡಿ ಸಂಗಣ್ಣ, ಅತೃಪ್ತರಾಗಿದ್ದಾರೆ ಮಾಜಿ ಸಚಿವ ರೇಣುಕಾಚಾರ್ಯ. ಬಂಡಾಯ ಶಮನಕ್ಕೆ ಬಿಜೆಪಿ ಮಾಸ್ಟರ್ ಪ್ಲಾನ್ ಏನು? ಟಿಕೆಟ್ ಸಿಕ್ಕಿಲ್ಲ ಅಂತ ಬಿಜೆಪಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಅಸಮಾಧಾನ ವ್ಯಕ್ತವಾಗ್ತಿದೆ. ಟಿಕೆಟ್ ಕೈತಪ್ಪಿದ್ದಕ್ಕೆ ಹಾಲಿ ಸಂಸದ ಕರಡಿ ಸಂಗಣ್ಣ ಬಿಜೆಪಿ ನಾಯಕರ ವಿರುದ್ಧ ಅಸಮಾಧಾನ ಹೊರಹಾಕಿದ್ದಾರೆ. ಕರ್ಟಸಿಗಾದ್ರೂ ನಾಯಕರು ನನಗೆ ಕರೆ ಮಾಡಬೇಕಾಗಿತ್ತು. ಪಕ್ಷ ಬದಲಾವಣೆ ಮಾಡುವ ಪ್ರಶ್ನೆ ನನ್ನ ಮುಂದಿಲ್ಲ. ನನಗೆ ಕಾಂಗ್ರೆಸ್ ಕಡೆಯಿಂದ ಕರೆಗಳು ಬಂದಿದೆ. ಯಾರು ಮಾಡಿದ್ರು ಅನ್ನೋದನ್ನ ಹೇಳ್ತೀನಿ ಎಂದಿದ್ದಾರೆ. ಸದ್ಯ ಪಾರ್ಟಿಯಲ್ಲಿ ಇದ್ದೀನಲ್ಲ, ಬಿಜೆಪಿಯಲ್ಲಿ ಇದ್ದೀನಿ, ಇಲ್ಲಂತ ಗೊತ್ತಾಗಿ ಜಗಜ್ಜಾಹೀರಾಗಿದೆ. ನಾನೇ ಹೇಳ್ತಿದ್ದೀನಿ, ಅಲ್ಲ ನಮ್ದು ಇಲ್ಲಿ ಪ್ರತಾಪ್ ಪಾಟೀಲ್ರು ನಮ್ಮ ನಾಯಕರು ಇದ್ದಾರೆ, ನಮ್ಮ ಪಕ್ಷದ ನಾಯಕರು, ಅವರು ಒಬ್ರು. ನಮ್ದು ಏನು ಇವತ್ತ ಬದಲಾವಣೆ ಮಾಡ್ತಕ್ಕಂಥ ಪ್ರಶ್ನೆ ನಮ್ಮ ಮುಂದಿಲ್ಲ. ಒಂದು ನೋವಿನ ಸಂಗತಿಯನ್ನು ಹೇಳ್ತೀನಿ, ನಾನು ಬಹಿರಂಗವಾಗಿ ಹೇಳಬೇಕಾಗುತ್ತೆ. ನನಗೆ ಟಿಕೆಟ್ ಮಿಸ್ ಆದ್ರಿಂದ ಹಿಡಿದು ಯಾವೊಬ್ಬ ನಾಯಕರು ಕೂಡ ನನಗೆ ಒಂದು ಕಾಲ್ ಮಾಡಿಲ್ಲ. ಕರ್ಟಸಿಗೆ ಮಾಡಬೇಕಾಗಿತ್ತು. ಇನ್ನು ದಾವಣಗೆರೆ ಲೋಕಸಭಾ ಕ್ಷೇತ್ರದ ಬಿಜೆಪಿ ಟಿಕೆಟ್ ಅನ್ನ ಸಂಸದ ಜಿಎಂ ಸಿದ್ದೇಶ್ವರ ಪತ್ನಿ ಗಾಯತ್ರಿ ಅವರಿಗೆ ನೀಡಿರುವುದಕ್ಕೆ ಮಾಜಿ ಸಚಿವ ರೇಣುಕಾಚಾರ್ಯ ತೀವ್ರ ವಿರೋಧ ವ್ಯಕ್ತಪಡಿಸಿದ್ದಾರೆ. ಮನವೊಲಿಕೆಗೆ ಬಂದಿದ್ದ ಬಿಜೆಪಿ ನಾಯಕರು ರೇಣುಕಾಚಾರ್ಯ ಅವರ ಪಟ್ಟು ಕಂಡು ವಾಪಸ್ ಹೋಗಿದ್ದಾರೆ. ಗಾಯತ್ರಿ ಅವರಿಗೆ ಬೆಂಬಲ ಕೊಡೋದಕ್ಕೆ ಸಾಧ್ಯವೇ ಇಲ್ಲ, ಅಭ್ಯರ್ಥಿ ಬದಲಾಯಿಸಿ ಅಂತ ಕಮಲ ನಾಯಕರಿಗೆ ರೇಣುಕಾಚಾರ್ಯ ಖಡಕ್ ಆಗಿ ಹೇಳಿದ್ದಾರೆ. ಈ ಬಂಡಾಯದ ಬಿಸಿಯ ಲಾಭ ಪಡೆಯೋದಕ್ಕೆ ಕಾಂಗ್ರೆಸ್ ಮುಂದಾಗಿದ್ದು ಕರಡಿ ಸಂಗಣ್ಣ ಹಾಗೂ ರೇಣುಕಾಚಾರ್ಯ ಅವರನ್ನ ಕಾಂಗ್ರೆಸ್ನ ತಮ್ಮ ಲಿಸ್ಟ್ ನಲ್ಲಿ ಇಟ್ಕೊಂಡಿದೆ ಎನ್ನಲಾಗ್ತಾ ಇದೆ. ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗಬೇಕು, ನಮ್ಮೆಲ್ಲರ ಅಪೇಕ್ಷೆ ಕನಸಿದೆ. ಅದನ್ನು ನನಸು ಮಾಡಬೇಕಂದ್ರೆ ಈಗಾಗಲೇ ನಮ್ಮ ಹಿರಿಯರಾದ ರವೀಂದ್ರನಾಥ್ ನೇತೃತ್ವದಲ್ಲಿ ಕರ್ನಾಟಕ ರೆಡ್ಡಿ ಅವರು ಒಳಗೊಂಡಂತೆ ಎಲ್ಲ ಸ್ಪರ್ಧೆ ಮಾಡಿದ್ವಿ. ಮಾಜಿಗಳು ನಾವೆಲ್ಲ ಬಸವ ನಾಯಕರು ಒಳಗೊಂಡು ಪ್ರತಿಯೊಬ್ಬರು ಸಭೆಯಲ್ಲಿ ಸೇರಿ ಒಮ್ಮತದಿಂದ ಸರ್ವಾನುಮತ ನಿರ್ಣಯ ಮಾಡಿದ್ವಿ. ಅವರ ಕುಟುಂಬ ಹೊರತುಪಡಿಸಿ ಬೇರೆಯವರಿಗೆ ಟಿಕೆಟ್ ಘೋಷಣೆ ಮಾಡಬೇಕು. ರವೀಂದ್ರನಾಥ್ ಕರ್ನಾಟಕ ಸ್ಪಷ್ಟವಾಗಿ ಹೇಳಿದ್ದಾರೆ. ಅವ್ರು ಏನು ಹೇಳಿದ್ರೆ ಅವರ ಮಾತುಗಳಿಗೆ ನಾವೆಲ್ಲ ಸಹಮತ ಇದೆ. ಅಭ್ಯರ್ಥಿ ಬದಲಾವಣೆ ಆಗಲೇಬೇಕು. ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗಬೇಕು, ಅದಕ್ಕೆ ನಾವು ಸಿದ್ಧವಾಗಿದ್ದೀವಿ. ಅಭ್ಯರ್ಥಿ ಬದಲಾವಣೆ ಆಗುತ್ತೆ. ಹೀಗೆ ಬಿಜೆಪಿಯಲ್ಲಿ ನಡೀತಾ ಇರುವ ಈ ಬೆಳವಣಿಗೆ ಫಲಿತಾಂಶದ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅನ್ನೋದು ಬಿಜೆಪಿಯ ಟೆನ್ಷನ್ ಅನ್ನ ಹೆಚ್ಚಿಸಿದ್ದು, ಈ ಬಂಡಾಯ ಶಮನಕ್ಕೆ ತಕ್ಕನಾದ ಪರಿಹಾರ ಕಂಡುಕೊಳ್ಳೋಕೆ ಹಾಗೂ ಇದರ ಲಾಭ ಪಡೆಯೋಕೆ ಮುಂದಾಗಿರುವ ಕಾಂಗ್ರೆಸ್ಗೆ ಕೌಂಟರ್ ಕೊಡೋದಕ್ಕೆ ಬಿಜೆಪಿ ನಾಯಕರು ತಂತ್ರವನ್ನ ಮಾಡ್ತಿದ್ದಾರೆ ಎನ್ನಲಾಗಿದೆ. ಆದರೆ ಪರಿಸ್ಥಿತಿ ರಾಜ್ಯ ಬಿಜೆಪಿ ನಾಯಕರ ಕೈಮೀರಿ ಹೋಗಿರೋದ್ರಿಂದ ಹೈಕಮಾಂಡ್ ನಾಯಕರೊಂದಿಗೆ ಮಾತಾಡಿ ಕೇಂದ್ರದಿಂದಲೇ ನಾಯಕರು ಬಂದು ಅಸಮಾಧಾನಿತರನ್ನ ಮನವೊಲಿಕೆ ಮಾಡಬಹುದು ಎನ್ನಲಾಗ್ತಾ ಇದೆ. ಮುಂದೇನಾಗುತ್ತೆ ಕಾದ್ ನೋಡಬೇಕಾಗಿದೆ.